ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲಾವಣ್ಯ. ತಮ್ಮೆಲ್ಲರಿಗೂ ಮಾಹಿತಿ ಬಾಯ್ ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ. ನಾನು ಈ ದಿನ ತಮ್ಮೆಲ್ಲರೊಂದಿಗೆ ವಿಶ್ವ ಮಣ್ಣು ದಿನಾಚರಣೆಯ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ವಿಶ್ವ ಮಣ್ಣು ದಿನ. ಮಣ್ಣು ನಮ್ಮ ಆಹಾರದ ಆಧಾರ. ಪ್ರತಿ ವರ್ಷ ಡಿಸೆಂಬರ್ 5ರಂದು ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಮಣ್ಣು ನಮ್ಮ ಭೂಮಿಯ ಮೇಲಿನ ಜೀವನಕ್ಕೆ ಅತ್ಯಂತ ಮುಖ್ಯ. ಇದು ನಮಗೆ ಆಹಾರವನ್ನು ಒದಗಿಸುತ್ತದೆ, ನೀರನ್ನು ಶುದ್ಧೀಕರಿಸುತ್ತದೆ ಮತ್ತು ಹಲವಾರು ಜೀವಿಗಳಿಗೆ ನೆಲೆಯಾಗಿದೆ. ಮಣ್ಣಿನ ಮಹತ್ವ. ಆಹಾರ ಉತ್ಪಾದನೆ. ಮಣ್ಣು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ನೀರು ಶುದ್ಧೀಕರಣ. ಮಣ್ಣು ನೀರನ್ನು ಶೋಧಿಸಿ ಅದನ್ನು ಶುದ್ಧೀಕರಿಸುತ್ತದೆ. ಜೀವ ವೈವಿಧ್ಯ. ಮಣ್ಣು ಅನೇಕ ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿದೆ. ಮಣ್ಣಿನ ಸಮಸ್ಯೆಗಳು. ಮಣ್ಣಿನ ಸವಕಳಿ ಮಳೆ, ಗಾಳಿ ಮತ್ತು ಮಾನವ ಚಟುವಟಿಕೆಗಳಿಂದ ಸವೆದು ಹೋಗುತ್ತಿದೆ. ಮಣ್ಣಿನ ಮಾಲಿನ್ಯ. ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳು ಮತ್ತು ಪ್ಲಾಸ್ಟಿಕ್ ಕಸ ಮಣ್ಣನ್ನು ಕಲುಷಿತಗೊಳಿಸುತ್ತವೆ. ಮಣ್ಣಿನ ಫಲವತ್ತತೆ ಕ್ಷೀಣಿಸುವಿಕೆ. ಅತಿಯಾದ ಬೆಳೆ ಬೆಳೆಯುವುದು. ರಾಸಾಯನಿಕ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ. ಮಣ್ಣಿನ ಸಂರಕ್ಷಣೆ. ಸಾವಯವ ಕೃಷಿ. ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಸಾವಯವ ಗೊಬ್ಬರ ಬಳಸಿ. ಕೃಷಿ ಭೂಮಿಯನ್ನು ಖಾಲಿ ಇಡಬೇಡಿ. ಯಾವಾಗಲೂ ಭೂಮಿಯಲ್ಲಿ ಯಾವುದಾದರೂ ಬೆಳೆಯಿಂದ ಆವರಿಸಿಡಿ. ಮರಗಳನ್ನು ನೆಡಿ. ಮರಗಳು ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ. ನೀರನ್ನು ಸಮರ್ಥವಾಗಿ ಬಳಸಿ. ನೀರನ್ನು ವ್ಯರ್ಥ ಮಾಡದೆ ಬಳಸಿ. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಕಸ ಮಣ್ಣನ್ನು ಕಲುಷಿತಗೊಳಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಮಣ್ಣಿನ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕ ನಾವು ಮಣ್ಣನ್ನು ಸಂರಕ್ಷಿಸಬಹುದು. ಶುಭ ಸಂಜೆ.